ಕೈಕೊಟ್ಟ ಮಳೆ ಕಂಗಾಲಾದ ರೈತ, ಬಿತ್ತಿದ ಬೆಳೆ ನಾಶ ಮಾಡಿದ ರೈತ. ಮುಂಗಾರು ಆರಂಭದಲ್ಲಿ ಅಬ್ಬರಿಸಿದ ಮುಂಗಾರು ಮಳೆ ರೈತ ಬಿತ್ತಣಿಕೆ ಮಾಡಿದ ನಂತರ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದು, ಮಳೆ ಇಲ್ಲದೆ ಕಂಗಾಲಾಗಿರುವ ರೈತರು ಬಿತ್ತಿದ ಬೆಳೆಗಳು ತಾವೇ ಸ್ವತಃ ನಾಶಪಡಿಸಿದ ಪ್ರಸಂಗ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ನೀಲಂನಹಳ್ಳಿ ಗ್ರಾಮದಲ್ಲಿ ಭಾನುವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಜರುಗಿದೆ. ಆರಂಭದಲ್ಲಿ ಬಾಲ್ಕಿ ತಾಲೂಕು ಸೇರಿದಂತೆ ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಬ್ಬರದಿಂದ ಸುರಿದಿರುವ ಹಿನ್ನೆಲೆಯಲ್ಲಿ ಮುಂಗಾರು ಮಳೆ ಉತ್ತಮವಾಗಿದೆ ಎಂದು ಭಾವಿಸಿದ ರೈತರು ಸೋಯಾ ಹಾಗೂ ತೊಗರಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಬಿತ್ತನೆ ಮಾಡಿದರು. ಆದರೆ ಕಳೆದ 18 ದಿನಗಳಿಂದ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕಾಣೆಯಾಗಿರುವ ಹಿನ್ನೆಲೆಯಲ್ಲಿ ರೈತರು ಬಿತ್ತಿದ ಬೀಜಗಳು ಮೊಳಕೆ ಒಡೆಯುವ ಹಂತದಲ್ಲಿಯೇ ಒಣಗಿ ಹೋಗುತ್ತಿವೆ. ಹೀಗಾಗಿ ಮಳೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿರುವ ಬೀದರ್ ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರ ನೆರವಿಗೆ ಧಾವಿಸಬೇಕು ಎಂದು ನೀಲಂನಹಳ್ಳಿ ಗ್ರಾಮದ ರೈತರಾದ ಸಂತೋಷ್ ಶಿಡೋಳೆ ಹಾಗೂ ಪ್ರವೀಣ್ ಶಿಡೋಳೆ ಪಬ್ಲಿಕ್ ಆಪ್ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಈ ಸಂಬಂಧ ಇಂದು ಸೋಮವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬಾಲ್ಕಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ PM ಮಲ್ಲಿಕಾರ್ಜುನ್ ಅವರನ್ನು ಸಂಪರ್ಕಿಸಿದಾಗ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದು ನಿಜ. ಮುಂದಿನ 2-3 ದಿನಗಳಲ್ಲಿ ಮಳೆಯಾದಾಗ ಮಾತ್ರ ಮುಂಗಾರು ಆರಂಭದಲ್ಲಿ ರೈತರು ಬಿತ್ತಿದ ಬೆಳೆಗಳ ರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೆಳೆಗಳು ಮೊಳಕೆ ಹಂತದಲ್ಲಿಯೇ ಕಮರೆ ಹೋಗಲಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇನ್ನು ಮುಂದೆ ಬಿತ್ತನೆ ಮಾಡುವ ರೈತರು ತೊಗರಿ, ಸೋಯಾ, ಸಜ್ಜಿ ಹಾಗೂ ಸೂರ್ಯಕಾಂತಿ ಬೆಳೆಗಳನ್ನೇ ಬಿತ್ತನೆ ಮಾಡಬೇಕು ಎಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ PM ಮಲ್ಲಿಕಾರ್ಜುನ್ ರೈತರಿಗೆ ಸಲಹೆ ನೀಡಿದ್ದಾರೆ. ನಮಸ್ಕಾರ. ಇವತ್ತಿನಂದು ಬೀದರ್ ಜಿಲ್ಲೆಯಲ್ಲಿ ಮಳೆ ಇಲ್ಲದ ಕಾರಣ ಏನಂತಂದ್ರೆ ಇವತ್ತು ರೈತರು ಎಲ್ಲರೂ ಏನಂತಂದ್ರೆ ಇವತ್ತು ಕಂಗಾಲಾಗಿದ್ದಾರೆ. ಯಾಕಂದ್ರೆ ನಾವು ಬಿತ್ತೇನಂತಂದ್ರೆ ಇವತ್ತು ಸೋಯಾ ಮತ್ತು ತೊಗರಿ ಬಿತ್ತಿದ್ದೀವಿ. 15 ದಿವಸ ಆಯ್ತು, ಮಳೆ ಅಂತೂ ಒಂದಿನ ಬಂದಿಲ್ಲ. ಅದಕ್ಕಂದ್ರೆ ಎಲ್ಲಾ ಬೆಳೆ ನಂತರ ಎಲ್ಲ ಒಣಗುತ್ತಾ ಇತ್ತು. ಕಾರಣ ತಂದು ಏನ್ ಮಾಡ್ತೀವಿ, ಯಾವ ಸ್ಥಿತಿಯಲ್ಲಿ ಮಾಡ್ಬೇಕು ಏನಂದ್ರೆ ಕ್ಲೀನ್ ಇರ್ತದ ಅಂತ ಈ ಸಬ್ನಂದ್ರೆ ಟ್ರ್ಯಾಕ್ಟರ್ ಹಚ್ಚಿನಂತ ಇವತ್ತು ಎಲ್ಲ ಹೊಡೆದಾಕಿದ್ವಿ. ಏನಂತಂದ್ರೆ ಇವತ್ತು ರೈತರು ಎಲ್ಲ ಏನಂತಂದ್ರೆ ಸಾಲ ಸುದ್ದಿ ಮಾಡಿ ಇವತ್ತು ಬೀಜ ಆಗಲಿ ಗೊಬ್ಬರ ಆಗಲಿ ಒಂದ್ 3 ದಿವಸ ಲೈನಿಗೆ ಹಚ್ಚಿನಂದ್ರೆ ತರೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಷ್ಟೆಲ್ಲ ಮಾಡ್ಲಕ್ಕಾಗ್ನು ಅಂತಂದ್ರೆ ಇವತ್ತು ಮಳೆ ಇಲ್ಲ. ಇವತ್ತು ಅದಕ್ಕೆ ಸರ್ಕಾರ ಒಂದು ವಿನಂತಿ ಮಾಡ್ತೀನಿ, ಆದಷ್ಟು ಅಂದ್ರೆ ಬೀದರ್ ಜಿಲ್ಲೆಯ ಎಲ್ಲ ಇದೇ ಸಮಸ್ಯೆ ಆಗಿದೆ. ಅದಕ್ಕೆ ತಾವೇನೊಂದು ಬರಗಾಲ ಡಿಕ್ಲೇರ್ ಮಾಡ್ಬೇಕಂತಕ್ಕಂಥ ಒಂದು ತಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಅಧಿಕಾರಿಗಳು ಕೂಡ ಒಂದು ವಿನಂತಿ ಇದೆ, ತಾವೇನಂದ್ರೆ ಕೂಡಲೇ ಏನಂತ ಬೀದರ್ ಜಿಲ್ಲೆ ಎಲ್ಲಾ ಕಡೆ ನಿರೀಕ್ಷಣೆ ಮಾಡ್ರಿ. ಯಾಕಂದ್ರೆ ಎಲ್ಲಾ ಕಡೆ ಬೆಳೆಯನ್ನು ಒಣಗ್ತಾ ಇವೆ. ಅದಕ್ಕೆ ತಾವು ಎಲ್ಲಾ ಕಡೆನೂ ತಾಲೂಕಾ ಸಮೀಕ್ಷೆ ಮಾಡಿ ಇದ್ರ ಬಗ್ಗೆ ಗಮನ ಹರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರಗಳು. ನಮಸ್ಕಾರ ಸರ್. ಈ ಹೊಲ ಎಲ್ಲ ಹೊಡೆದಾಕಿದ್ದೇವು, ಬಿತ್ತಿದೇವು. ಬಿತ್ತಿ 15 ದಿನ ಐತ್ರಿ. ಖಂಡ್ರ ಮಂಡ್ರ ಆಗ್ಯಾವ, ಮಳಿ ಬರ್ತಂತ ಅದು ವಿಚಾರ ಮಾಡಿದ್ವಿ. ಯಾಕೆ ಮಳಿ ಬರಲ್ಲ ಉಂಟು, ಈ ಬೆಳೆ ಹೋಯ್ತು, ಮುಂದಿನ ಬೆಳೆ ಏನಾರ ಆಯ್ತು ಅಂತ ಹೊಲ ಹೊಡೆದಿದ್ದೇವೆ ಸರ್.